ಚಿಕ್ಕಬಳ್ಳಾಪುರ ಎಂದರೆ ಎಲ್ಲರಿಗೂ ನೆನಪಾಗುವುದು ನಂದಿಬೆಟ್ಟ. ನಂದಿ ಗಿರಿಧಾಮ ಭಾರತ ಪ್ರಸಿದ್ಧ ಗಿರಿಧಾಮಗಳಲ್ಲಿ ಒಂದಾಗಿದೆ. ಇಲ್ಲಿ ಭೋಗನಂದೀಶ್ವರ ನೆಲೆಸಿದ್ದು ಭೋಗನಂದೇಶ್ವರನ ಜಾತ್ರೆಯೂ ಸಹ ನಡೆಯುತ್ತದೆ. ಅತ್ಯಂತ ಪ್ರಸಿದ್ಧವಾಗಿ ಹೆಚ್ಚು ಜನರು ಭಾಗವಹಿಸುವಿಕೆಯನ್ನು ಈ ಜಾತ್ರೆಯಲ್ಲಿ ಕಾಣುತ್ತೇವೆ. ಪ್ರತಿ ವರ್ಷ ಆಷಾಢದ ಕೊನೆ ಸೋಮವಾರ ಪುರಾತನ ಕಾಲದಿಂದಲೂ ಅತಿ ಹೆಚ್ಚು ಜನರು ನಂದಿ ಗಿರಿಧಾಮದ ಸುತ್ತಲೂ ಪ್ರದಕ್ಷಿಣೆ ಮಾಡುವ ಮುಖಾಂತರ ತಮ್ಮ ಇಷ್ಟಾರ್ಥಗಳನ್ನು ಬೇಡಿಕೊಳ್ಳುವಂತಹ ಪದ್ಧತಿ ರೂಢಿಯಲ್ಲಿದೆ. ಅಂತಹ ಪುರಾತನ ಪದ್ಧತಿಯಿಂದ ರೂಢಿಗತವಾಗಿ ನಂದಗಿರಿ ಪ್ರದಕ್ಷಿಣೆ ಮಾಡಲು ಇಂದು ಬೆಳಗ್ಗೆಯಿಂದ ಸಹಸ್ರಾರು ಜನ ಸ್ಥಳೀಯರು ಅಲ್ಲದೆ ಬೇರೆ ಬೇರೆ ಜಿಲ್ಲೆಯಿಂದ ಮಕ್ಕಳು, ಮಹಿಳೆಯರು ಹಾಗೂ ವೃದ್ಧರು ಸೇರಿದಂತೆ ಯುವಕರ ಜೊತೆ ನಂದಿ ಬೆಟ್ಟವನ್ನು ಪ್ರದಕ್ಷಿಣೆ ಮಾಡುವ ಮುಖಾಂತರ ಭೋಗನಂದೀಶ್ವರನಿಗೆ ವಿಶೇಷ ಪ್ರಾರ್ಥನೆ ಸಲ್ಲಿಸಲಾಯಿತು. ನಂದಿಗಿರಿ ಪ್ರದರ್ಶನಿಗೆ ಬಂದಿರುವಂತಹ ಪ್ರದಕ್ಷಿಣಾರ್ಥಿಗಳಿಗೆ ಚಿಕ್ಕಬಳ್ಳಾಪುರ ಔಷಧಿ ವ್ಯಾಪಾರಿಗಳಿಂದ ಉಚಿತ ಔಷಧಿಗಳನ್ನು ವಿತರಣೆ ಮಾಡಲಾಯಿತು. ಪ್ರತಿಯೊಬ್ಬರೂ ಲವಲವಿಕೆಯಿಂದ ಮುಂಜಾನೆಯೇ ಪ್ರದಕ್ಷಿಣೆಗೆ ಸಿದ್ಧರಾಗಿ ಯಾವುದೇ ಆಯಾಸಭರಿತರಾಗದೆ ಪ್ರದಕ್ಷಿಣೆ ಮಾಡುವಲ್ಲಿ ಯಶಸ್ವಿಯಾಗುತ್ತಾ ಹಾಗೆ ಕಣಿವೆ ಬಸವಣ್ಣನ ಪ್ರದಕ್ಷಿಣೆ ಮಾಡುತ್ತಾ ಮುಕ್ತಾಯಗೊಳಿಸಿದರು.